ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ. ಮಳೆಗಾಲ ಇರಲಿಲ್ಲ ಅಂದ್ರೂ ಸಡನ್ನಾಗಿ ಮಳೆ ಬರ್ತಾ ಇದೆ ನೋಡ್ರಿ. ಸೊ ಫುಲ್ ಹುಡುಗರೆಲ್ಲ ಮೇಲೆ ಟೆರೆಸ್ ಮ್ಯಾಗದು ನಿಂತು ಎಂಜಾಯ್ ಮಾಡತ್ತವ. ಅಲ್ಲಿ ನೋಡ್ಬೋದ ನಮ್ಮ ಚಿನ್ನು ಹಸ್ಲೇನ ಹುರೇನ್ಗ ಕರೆದು ಓಕೆ ಓಕೆ ಅಂತೇಳಿ ಹಾಯ್ ಮಾಡು ಈ ಥರ ಎಲ್ಲ ಹೇಳಕತ್ತಿದ್ದ. ಸೊ ಅವರು ಹಂಗೆ ಮಾಡತ್ತಾರ. ಇಲ್ಲಿ ಶೌರ್ಯ ಡ್ಯಾನ್ಸ್ ಮಾಡಕತ್ತಾನ. ಆಮೇಲೆ ನೋಡ್ಬೋದು ಕ್ಲೈಮೇಟ್ ಎಲ್ಲ ಒಂಥರ ಆಗೈತೆ ನೋಡ್ರಿ. ಸಂಜೆ ಈಗ 4 ಗಂಟೆ ಆಗೈತಿ. 4 ಗಂಟೆಗೆ ಜೋರಾಗಿ ಮಳೆ ಬರತೈತಿ. ಹಸ್ಲೇನ್ಗ ಹಾಯ್ ಮಾಡನ್ ಕೂಡಲೇ ಹಾಯ್ ಮಾಡಕತ್ತಾನ. ಹುರೇನ್ ಕೂಡ ನಿಂತಾಳಲ್ಲಿ. ಸೊ ಈ ಕಡೆ ನೋಡಿದ್ರೆ ಈ ತರ ಐತಿ ಕ್ಲೈಮೇಟ್. ಮಮ್ಮಿ ರೊಟ್ಟಿ ಮಾಡಾಕತ್ತಾರ ನೋಡ್ರಿ. ಪೇಪರ್ ಬೇಕಂತ ಹೇಳಿ ನಮ್ಮ ಚಿನ್ನು ಕೇಳಾಕ್ ಬಂದಾನ. ಅವನ ಇನ್ನ ಅಭ್ಯಾಸ ಮಾಡಿರ್ಲಿಲ್ಲ, ಅದಕ್ಕೆ ಸ್ಟಡಿ ಮಾಡ್ಬಾ ಅಂತ ಹೇಳಿ ಕರೆದ ಕೂಡಲೇ ಒಂಥರ ಮಾಡಾಕತ್ತಾನ. ಸಂಜೆ ಅಪ್ಪು ಸರ್ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡೋದೈತಿ. ಇನ್ನೂ ಏನು ಪ್ರಿಪೇರ್ ಮಾಡಿಲ್ಲ. ಹಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಕ್ ಬಂದಿದ್ರು ನೋಡ್ರಿ. ವಿಡಿಯೋ ಮಾಡೋದು ನೋಡಿಬಿಟ್ಟು ಓಡ್ ಹೋದ್ರು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಂ, ನಮ್ಮ ಹಸ್ಬೆಂಡ್ ಅವರು ಇವಾಗ ಪ್ರಿಪೇರ್ ಮಾಡತ್ತಾರೆ. ಏನಂದ್ರೆ ಇವತ್ತು ಅಪ್ಪು ಸರ್ ಬರ್ಡೇ ನೋಡ್ರಿ. ಹಾಗಾಗಿ ಪ್ರತಿ ವರ್ಷವೂ ನಾವು ಸಿಂಪಲ್ಲಾಗಿ ಆದರೂ ಮಾಡಿರ್ತೀವಲ್ಲ. ಏನಂದ್ರೆ ಫೋಟೋ ಇಟ್ಟು ಮಾಲೆ ಹಾಕಿ ಕೇಕ್ ಕಟ್ ಮಾಡಿರ್ತೀವಿ. ದೊಡ್ಡ ಕೇಕ್ ಏನು ತಂದಿರಂಗಿಲ್ಲ, ಸಿಂಪಲ್ಲಾಗಿ. ಸೊ ಬರ್ರಿ ಸಿಂಪಲ್ಲಾಗಿ ನಮ್ಮ ಅಪ್ಪು ಸರ್ ಬರ್ಡೇನ ಸೆಲೆಬ್ರೇಟ್ ಮಾಡೋಣಂತ. ಮತ್ತು ನಮ್ಮ ಚಿನ್ನೊಂದು ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿದಾವೆ ನೋಡ್ರಿ. 2 ಎಕ್ಸಾಮ್ ಮುಗ್ದಾವ. ಸೊ ನಾಳೆನೂ ಎಕ್ಸಾಮ್ ಐತಿ. ಸೇಮ್ ಬಟ್ ಡಿಫ್ರೆಂಟ್ ಏನೋ ಐತ್ಲ ಅದು ಸಾಂಗ್. ಪ್ರತಿ ವರ್ಷನೂ ಪ್ಲ್ಯಾನ್ ಇರ್ತೈತೆ ನೋಡ್ರಿ. ಅಪ್ಪು ಸರ್ ಬರ್ಡೇ ಮಾಡ್ಬೇಕಾರೆ ಏನೇನು ತರಬೇಕು ಏನು ಎತ್ತ ಅಂತ ಹೇಳಿ. ಬಟ್ ಈ ಸಾರಿ ಮಳೆ ಬೇರೆ ಬರತ್ತಿತ್ತ. ನಮ್ಮ ಹಸ್ಬೆಂಡ್ ಅವರು ಆಫೀಸ್ ವರ್ಕ್ ಒಳಗೆ ಬ್ಯುಸಿ ಇದ್ರು. ಹಾಗಾಗಿ ಏನೋ ಇದು ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಹೂ ಅಷ್ಟು ತೊಗೊಂಡು ಬಂದಿದ್ದಾರೆ. ಮಾಲೆ ಅವರ ಮಾಡಿದರು. ಮಾಡಿಬಿಟ್ಟು ಅವರೇ ಎಲ್ಲ ಪ್ರಿಪೇರ್ ಮಾಡತ್ತಾರ. ಇಲ್ಲಾಂದ್ರೆ ಪ್ರತಿ ವರ್ಷವೂ ನಾನೇ ಎಲ್ಲ ರೆಡಿ ಮಾಡ್ತಿದ್ದೆ. ಸೊ ಇವಾಗ ನಾನು ವಿಡಿಯೋ ಮಾಡತ್ತೇನೆ, ಅವರೇ ಎಲ್ಲನೂ ರೆಡಿ ಮಾಡಿಕೊಂಡ್ರು. ಕೇಕ್ ತರಕ್ಕೆ ಹೋಗಿದ್ರು ನೋಡ್ರಿ. ಅಂದ್ರೆ ಅವರು ಆಫೀಸಿಂದ ಬರ್ಬೇಕಾದ್ರನ ಮಾಲೆ ತೊಗೊಂಡಾರ. ಕೇಕ್ ತೊಗೋಬೇಕಂದ್ರೆ ಕೇಕ್ ಇರಲಿಲ್ಲ ಅಂತ. ಇದು ಏನದ ಕಪ್ ಕೇಕ್ ತೊಗೊಂಬಂದಿರ್ತಾರೆ. ಬಟ್ ಕಪ್ ಕೇಕ್ ಸಿಗಲಿಲ್ಲ ಅಂತ. ಅದಕ್ಕೆ ಇವನು ಬೇರೆ ಕೇಕ್ ತೊಗೊಂಬಂದಾರ. ಮತ್ತೀಗ ಮಳೆ ಕೂಡ ಆಗೈತಿ ಸಿಕ್ಕಾಪಟ್ಟೆ ನಮ್ಮ ಮನೆ ಕಡೆ. ಸೊ ಅದಕ್ಕೆ ಇದ್ದಿದ್ರಾಗ ಅಡ್ಜಸ್ಟ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಹಚ್ಚಿದ್ಯಾ? ಅಲ್ಲ ಇಲ್ಲದೆ ಹಾಂ, ಕೆಳಗೆ ಕೂತ್ಕೋತೀವಿ ನಾವು. ಮುಂದೆ ಕೂತ್ಕೊನಿ ನಡೀತೈತಿ. ಹಾಂ, ಕಾಣಿಸ್ತಲ್ಲ ಮಾಡೋಣ. ಮೊದಲು ನಮಸ್ಕಾರ ಮಾಡ್ತೀನಿ. ತಗೋ ಕೇಕ್. ಮತ್ತೆ ಯಾವ ಕಡೆಯಿಂದ ಮಾಡ್ಸೋಣ? ಹಾಂ, Happy birthday to you. Happy birthday to you. Appu sir. Happy birthday to you. No. Sopatai. ಹಂಗೇನೆ ತಗೋ ಇಲ್ಲಿ ಬಿಡವ. ಅದೇನು ಅಲ್ಲಿ ಬಿಡ. ಕೆಟ್ಟದಿನ ಆ್ಯಕ್ಚುಲಿ ಬರ್ಡೇ. ಇವತ್ತಿಗೆ ಎಷ್ಟು ವರ್ಷ ಅದು? 71. 52 ಸ್ಟಾರ್ಟ್ ಆಯ್ತು. 51 ಅದು ಗೊತ್ತಿಲ್ಲ. 21 ಆಗಬೇಕು ನಾವು. 2021 40 ಅಂದ್ರೆ 22, 23, 24, 25, 26 4 ವರ್ಷ ಮುಗಿದವು. ಅಂದರೆ 5ನೇ ವರ್ಷ 50 ಅನ್ನೋದಿದೆ ಅಲ್ಲ. ನಿನಗೆ ನಿನ್ನೆ ನನಗೆ ಕಣ್ಣೀರ ಬಂದು ಒಂದು ವಿಡಿಯೋ ನೋಡಿ ತಿಂದಿದ್ದು.
ಸಿಂಪಲ್ಲಾಗಿ ಒಂದು ಕ್ಯಾಂಡಲ್ ಹಚ್ಚಿದ್ದೀವಿ ನೋಡಿರಿ, ಮತ್ತು ಹೂವು ಇಷ್ಟು ಇಟ್ಟು ಮಾಲೆ ಒಂದು ಹಾಕಿದ್ದೀವಿ. ಕೇಕ್ ಕಟ್ ಮಾಡಿದ್ದೀವಲ್ಲ, ನಮ್ಮ ಚಿನ್ನು ಇಲ್ಲಿ ಬಾಯಿ ಕಡೆ ಇದು ಮಾಡಿಬಿಟ್ಟ ಕೇಕ್. ಇರಲಿ ಪರವಾಗಿಲ್ಲ, ಮತ್ತಿನ್ನು ತೆಗಿಯೋದೇನು. ಏನು ಮಾತಾಡ್ಬೇಕಂತ ತಿಳಿವತ್ತು. ಪ್ರತಿ ವರ್ಷ ಹಿಂಗೆ ಆಗ್ತೈತಿ. ಆ್ಯಕ್ಚುಲಿ ಮುಂಚೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿನ ಇದು ಮಾಡ್ತಿದ್ದೆ ನಾನು, ಬಟ್ ಇವಾಗ ಸಿಂಪಲ್ಲಾಗಿ, ಯಾಕಂದ್ರೆ ಬೇಜಾರಾಗ್ತೈತೆ ನೋಡ್ರಿ, ಏನು ಮಾಡಿನೂ ಏನು ಉಪಯೋಗ ಇಲ್ಲ ಅಂಥೇಳಿ. ಬಟ್ ಅವ್ರು ಅದಾರ ಅನ್ನೋ ಒಂದು ಫೀಲ್ ಐತಿ. ಒಂದು ಫೋಟೋ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಪೂಜೆ ಅಂದ್ರೆ ಕುಂಕುಮದು ಏನೋ ಹಚ್ಚಂಗಿಲ್ಲ, ನಾವು ಜಸ್ಟ್ ಒಂದು ಮಾಲೆ ಹಾಕ್ತೀವಿ, ಯಾಕಂದ್ರೆ ಅವ್ರು ಅದಾರ ಅನ್ನೋ ಒಂದು ಫೀಲ್ ಒಳಗೆ ಇರ್ತೀವಲ್ಲ, ಹಾಗಾಗಿ. ಸಣ್ಣದೊಂದು ಕೇಕ್ ಕಟ್ ಮಾಡಿದ್ದೀವಿ. ಇವಾಗ 50 years ಕಂಪ್ಲೀಟ್ ಆಯ್ತು ನೋಡ್ರಿ. ಏನು ಮಾಡೋದು, ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು. ಅವರಿಂದ ಭಾಳ ಅಂದ್ರೆ ಭಾಳ ಉಪಯೋಗ ಇತ್ತು ಜನರಿಗೆ. ಏನು ಮಾಡೋದು, ದೇವರು ಹಂಗೆ ಒಳ್ಳೆಯವ್ರನ್ನ ಬೇಗ ಕಿತ್ಕೊಂಡ್ಬಿಡ್ತಾನಂತೆ. ಒಳ್ಳೆ ಹೂ ಇಷ್ಟ ಆಗ್ತದಂತೆ. ಸೊ ಎಲ್ಲೇ ಇದ್ದರೂ ಎಲ್ಲ ನೋಡ್ಕೊತಿರ್ತಾರೆ ಅನ್ನೋ ಒಂದು ಇದ್ರೊಳಗದೀವಿ. ಸೊ ಇವತ್ತಿನ ಬ್ಲಾಗ್ ಸಿಂಪಲ್ಲಾಗಿ ಇಷ್ಟೇ ನೋಡ್ರಿ. ಏನು ಮಾತಾಡ್ಬೇಕಂತ ತಿಳಿವತ್ತು. ಏನು ಮಾತಾಡ್ಬೇಕು ನನಗೇನು ಗೊತ್ತಾ, ಬಟ್ ಮಿಸ್ ಮಾಡೋಂಗಿಲ್ಲವ. ಪ್ರತಿ ವರ್ಷವೂ ಕೂಡ ಅಷ್ಟು ಮಾಡಿಬಿಟ್ಟಿರ್ತೀವಿ. ಚಸ್ಮಾನ ಕಾಣತೈತಿ ನಿಂತು. ನಿನ್ನೆ ರಾತ್ರಿ ಅಂತೂ ಅಪ್ಪು ಸರ್ ಬರ್ಡೇ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ ನೋಡ್ರಿ. ಈಗ ಬೆಳಗ್ಗೆ 6 ಗಂಟೆಗೆ ಅಂದ್ರೆ ಎಬ್ಬಿಸಿ ಕೂತಿದ್ದೇನೆ ನಮ್ಮ ಚಿನ್ನುಗೆ. ಯಾಕಂದ್ರೆ ಎಕ್ಸಾಮ್ ಸ್ಟಾರ್ಟ್ ಅದ ಅವನು, ಹಾಗಾಗಿ ಏನಂದ್ರೆ ರಾತ್ರಿ ಲೇಟ್ ಮಾಡಿ ಮಲ್ಕೊಳ್ಳೋದಾಗತೈತಿ. ಮತ್ತು ಬೆಳಗ್ಗೆ ಬೇಗ ಏಳಲೇಬೇಕು. ರಾತ್ರಿ ಯಾಕೆ ಲೇಟ್ ಆಗ್ತೈತೆ ಅಂದ್ರೆ ಬೇಗ ಸ್ಟಡಿ ಮಾಡೋದೇ ಇಲ್ಲ ನೋಡ್ರಿ, ಸ್ಲೋ ಮಾಡ್ತಾನೆ. ಹಾಗಾಗಿ ಅವನ ಜೊತೆ ಕೂತ್ಬಿಡೋದಾಗ್ತೈತಿ. ನಾನು ಕೂಡ್ಲಿಲ್ಲ ಅಂದ್ರೆ ಮಲ್ಕೊಂಡ್ಬಿಡ್ತಾನವ, ಏನೂ ಪ್ರಿಪೇರ್ನ ಆಗಂಗಿಲ್ಲ. ಅದಕ್ಕೆ ಅವನ ಜೊತೆ ಕೂತ್ಕೊಂಡು ಅವನಿಗೆಲ್ಲ ಓದಿಸ್ಬೇಕಾಗ್ತೈತಿ. ಮತ್ತು ಬೆಳಗ್ಗೆ ಅಂದ್ರೆ ಮತ್ತು ಬೇಗ ಎದ್ದು ಅವನ ಜೊತೆ ಕೂಡ್ಬೇಕು. ನಾನು ಓದಿಸ್ಲಿಲ್ಲ ಅಂದ್ರೆ ಅವ್ನು ಏನೂ ಓದೋದೇ ಇಲ್ಲ, ಹಂಗೆ ಹೋಗ್ಬಿಡ್ತಾನೆ ಎಕ್ಸಾಮ್ಗೆ. ಅದಕ್ಕೆ ನಾನು ಎದ್ದು ಮಾಡಿಸ್ಬೇಕು. ನಮ್ಮ ಚಿನ್ನು ಅಂತೂ ಸ್ಕೂಲಿಗೆ ಹೋಗಿದ್ದಾನೆ ನೋಡ್ರಿ. ಇವತ್ತು ಒಂದು 3ನೇ ದಿನ ಮೂರನೇ ಎಕ್ಸಾಮು. ಸೊ ಇನ್ನೂ ಎಷ್ಟಂದ್ರೆ 7 ಎಕ್ಸಾಮ್ ಅದಾವ. ಟೋಟಲ್ 10 ಎಕ್ಸಾಮ. ಟೈಮ್ ಟೇಬಲ್ ಅಂತ ಪದೇ ಚೇಂಜ್ ಮಾಡ್ತಿರ್ತಾರೆ. ಸೊ 2ನೇ ಸಾರಿ ಚೇಂಜ್ ಮಾಡಿದ್ರು. ಇವತ್ತು ಎಕ್ಸಾಮ್ ಮುಗಿದ್ಮ್ಯಾಗ ಮತ್ತೆ ಒಂದು 4 days ಗ್ಯಾಪ್ ಕೊಟ್ಟು ಆಮೇಲೆ ಕಂಟಿನ್ಯೂ ಎಕ್ಸಾಮ್ ಅದಾವ. ಈಗ ಆಲ್ರೆಡಿ ಎಕ್ಸಾಮ್ ಮುಗ್ಯಾಕೆ ಬಂದಿರ್ಬೇಕು, ಬರೆಯತ್ತಿರ್ಬೇಕು. ಏನೇನು ಬರಿತಾನೇನೋ ಗೊತ್ತಿಲ್ಲ. ಕೂದಲ ಅಂತಲಿ ವಾಶ್ ಮಾಡ್ಕೊಂಡಿದ್ದೆ, ಹೆಂಗಾಗಿದಾವೆ ನೋಡ್ರಿ. ಅರ್ಧ ಕೂದಲ ಎಲ್ಲ ಹೊಂಟವ. ನಾನು ಏನು ಮಾಡೋದು. ನಮ್ಮ ಹೀರೋ ರೆಡಿ ಆದಾರ ನೋಡ್ರಿ. ಅವಮಾನ ಅಲ್ಲಲ್ಲಿ ಏನು ಚಲೋ ಇಲ್ಲ, ಮಸ್ತ್ ಹ್ಯಾಂಡ್ಸಮ್ ಆಗಿ. ಇಲ್ಲಿ ನೋಡ್ರಿ, ಈಕಿ ಹಿಂಗೆ ಮಾಡ್ತಾಳು, ಇವ್ರು ಹಿಂಗೆ ಮಾಡ್ತಾರು. ಆಕಿನ ಬಿಟ್ಟು ಹೋಗೋದಿಲ್ಲ ಇವ್ರು. ಆಕಿಗೆ ಒಂದು ಟಚ್ ಮಾಡಿ ಉಮ್ಮ ಕೊಟ್ಟು ನೋಡ್ರಿ ಕೂತ್ರಿ. ಈಗ ಆಫೀಸ್ಗೆ ಹೋಗೋದಿದ್ಕರೆ ಆಕಿ ಸಲುವಾಗಿ ನಾವೇನು ಒಂದಿಟ್ಟು ನಿಲ್ಲಂದ್ರೆ ಲೇಟ್ ಆಗೈತಂತಾರೆ. ಸುಂದ್ರಿಗಾರ ಟೈಮ್ ಕೊಟ್ಟು ನಮ್ಮ ಹಸ್ಬೆಂಡ್ ಅವರಂತೂ ಆಫೀಸ್ಗೆ ಹೋದ್ರೆ ನೋಡ್ರಿ. ಇವಾಗ ನಾನು ಒಬ್ಳು ಏನಾದರೂ ವಿಡಿಯೋ ಎಡಿಟಿಂಗ್ ಅದು ಮಾಡ್ತೇನೆ. ಮಾಡಿ ಆಮೇಲೆ ಅಡುಗೆ ನೋಡ್ಬೇಕು, ಲೈಟಾಗಿ ಏನಾದರೂ ಮಾಡಬೇಕು. ಸೊ ಬಟ್ಟೆ ಅಂತೂ ವಾಶ್ ಮಾಡೋಕ್ಕೆ ಹಾಕಿದ್ದೆ ಬೆಳಗ್ಗೆನ. ಸೊ ವಾಶ್ ಆಗಿದ್ದಾವೆ, ಅವನ್ನ ಲೇಟ್ ಮಾಡಿ ಒಣ ಹಾಕ್ತೀನಿ. ಮತ್ತು ಏನಂದ್ರೆ ನಮ್ಮ ಚಿನ್ನೊಂದು ಎಕ್ಸಾಮ್ ಬಂದೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೆ ನನಗಂತೂ. ಯಾಕಂದ್ರೆ ಮೊದಲೇನು ಅನ್ನಿಸ್ತಿರ್ಕಿಲ್ಲ, ಬಟ್ ಇವಾಗ ಪ್ರೆಗ್ನೆಂಟ್ ಅದೇನಲ್ಲ, ಹಾಗಾಗಿ ನನಗೆ ಟಯರ್ಡ್ ಭಾಳ ಆಗತೈತಿ. ಸುಸ್ತು, ಒಂಥರ ಬ್ರೀದಿಂಗ್ ಪ್ರಾಬ್ಲಮ್, ಉಸಿರಾಡೋಕ್ಕಾಗಕತ್ತಿಲ್ಲ. ಅವನ ಜೊತೆ ಅಂದ್ರೆ ಸ್ಟಡಿ ಮಾಡಿಸ್ಬೇಕಾದ್ರೆ ಫುಲ್ ಇದು ಮಾಡಿ ಓದಿಸ್ಬೇಕಾಗ್ತೈತಿ, ಪ್ರಾಕ್ಟೀಸ್ ಮಾಡಿಸ್ಬೇಕಾಗ್ತೈತಿ. ಒದ್ರಾಡಬೇಕು ಅವನ ಜೊತೆ. ಮಾಡು ಬೇಗ ಸ್ಟಡಿ ಮಾಡು, ಇದು ಹೇಳು ಅದು ಹೇಳು ಅಂಥೇಳಿ. ಅವ ಮಾತ್ರ ಕಿರಿ ಮಾಡ್ತಿರ್ತಾನೆ. ಬೇಗ ಮಾಡೋಂಗಿಲ್ಲ, ಇರಿಟೇಟ್ ಮಾಡ್ತಿರ್ತಾನೆ, ಕಾಡಿಸ್ತಿರ್ತಾನೆ. ಹಾಗಾಗಿ ಭಾಳ ಅಂದ್ರೆ ಭಾಳ ತ್ರಾಸ ಆಗತೈತಿ. ಎಕ್ಸಾಮ್ ಯಾವಾಗ ಮುಗಿತೈತನೋ ಹಿಂಗೆ ಅನ್ಸಾಕತ್ತೈತೆ ನನಗೆ. ಯಾಕಂದ್ರೆ ಮೊದಲೆಲ್ಲ ಏನು ಅನ್ನಿಸ್ತಿರ್ಲಿಲ್ಲ, ಬಟ್ ಇವಾಗ ಈ ಒಂದು
ಟೈಮ್ ಒಳಗೆ ಜಾಸ್ತಿ ಒದ್ರಾಡಕ್ಕೂ ಆಗಂಗಿಲ್ಲ. ಸ್ಟಡಿ ಮಾಡಿಸ್ಬೇಕಂದ್ರೆ ಫುಲ್ ಕುತ್ಕೊಂಡು ಮಾಡ್ಸಕ್ಕೂ ಆಗಂಗಿಲ್ಲ. ಮಲ್ಕೊಂಡು ಬಿಡ್ಬೇಕು ಹಿಂಗೆ ಅನಿಸ್ತೈತಿ. ಅವು ನೋಡಿದ್ರೆ ನಾ ಮಲ್ಕೊಳಕ್ಕೆ ಕೊಡಂಗಿಲ್ಲ, ಎದ್ದು ಕೂತ ಮಾಡ್ಸಂತಾನ. ಅರ್ಥನ ಮಾಡ್ಕೊಂಗಿಲ್ಲ ನೋಡ್ರಿ. ಸೊ ಅದಕ್ಕೆ ಇವಾಗ ಸ್ವಲ್ಪ ರೆಸ್ಟ್ ಸಿಕ್ಕಿರ್ತೈತೆ ಅಂದ್ರೂ ವಿಡಿಯೋ ಎಡಿಟಿಂಗ್ ಅದು ಮಾಡ್ಕೋತಾ ಕೂತಿರ್ತೇನೆ. ಮಲ್ಕೊಂಡು ರೆಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಆಮೇಲೆ ಕೆಲಸ ಎಲ್ಲ ಮುಗಿಸಿ ರೆಸ್ಟ್ ಮಾಡ್ಬೇಕಂದ್ರೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಅವ್ರು ಬರ್ತಾರೆ. ಊಟ ಮಾಡಿ ಅವ್ರು ಹೋಗ್ಬೇಕು ಅನ್ನೋದ್ರೊಳಗೆ ಅಂದ್ರೆ ಟೈಮ್ ಆಗಿರ್ತೈತಿ. ಆಮೇಲೆ ಅವ್ರು ಹೋದ ತಕ್ಷಣ ಅಂದ್ರೆ ನಮ್ಮ ಚಿನ್ನು ಬಂದುಬಿಡ್ತಾನೆ. ಹೀಗಾಗಿ ಟೈಮೇ ಸಿಗೋಲ್ಲ. ಬಂದಮೇಲೆ 1 hour ಮಲ್ಕೋಬೇಕಂದ್ರೆ ಮಲ್ಕೊಳಂಗಿಲ್ಲ ನಮ್ಮ ಚಿನ್ನು. ಹೊರಗೆ ಒಳಗೆ ಓಡಾಡ್ತಾನೆ. ಅದಕ್ಕೆ ರೆಸ್ಟ್ ಇಲ್ದಂಗೆ ಆಗೈತಿ. ಸೊ ಯಾವಾಗ ಎಕ್ಸಾಮ್ ಮುಗಿದೈತೋ, ಯಾವಾಗ ನಾ ಫ್ರೀ ಆಗ್ತೇನೋ ಅನ್ಸಾಗತೈತಿ ನನಗಂತೂ. ಯಾಕಂದ್ರೆ ಇನ್ಮೇಲೆ 1 month ಅಷ್ಟೇ ಉಳಿದೈತಿ, ಜಾಸ್ತಿ ಏನು ಟೈಮ್ ಇಲ್ಲ. ಸೊ ನೋಡ್ಬೇಕಾ ಏನೇನು ಆಗ್ತೈತೆ ಅಂಥೇಳಿ. ಕಂಟಿನ್ಯೂ ಅದ ನೋಡ್ರಿ ಎಕ್ಸಾಮ. ಈಗ ನಿನ್ನೆ ಇವತ್ತು 2 ದಿನ ಸ್ಟಾರ್ಟ್ ಆಗೈತಿ ಎಕ್ಸಾಮ. ಆಮೇಲೆ ಈಗ ಒಂದು 4 ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಎಕ್ಸಾಮ. ನೋಡ್ರಿ ಈಗ ಮಾತಾಡೋಕ್ಕೂ ಆಗತ್ತಿಲ್ಲ, ಅಷ್ಟು ಸುಸ್ತಾಗತೈತಿ. ಒಂಥರ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಮಧ್ಯಾಹ್ನ ಊಟಕ್ಕೆ ಈ ಥರ ಐತಿ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.